ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ವಿದ್ದ ಎಂಬ ಎಂಬಾರಿಯ ಬಾಯಿಗೆ ತುತ್ತಾಯಿಸಿ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಕೃಷ್ಣ. ಹೇಳು ಕೃಷ್ಣ, ನೀನೀಗಲೇ ಆ ದುರ್ಯೋಧನನ ಬಳಿಗೋಗಿ ಸಂಧಿಗೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷ ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯನು ಧರ್ಮಸಮ್ಮತವಾಗಿದೆ. ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವರು ತಂದು ನಮಗೆ ಸಲ್ಲದೆ ತಂದೆ ಪಾಂಡು ಜನಕ ನಾಣ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಣ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರು ತಂದು ನಮಗೆ ಸಲ್ಲದು, ತಂದು ನಮಗೆ ಸಲ್ಲದು, ತಂದು ನಮಗೆ ಸಲ್ಲದು. ವೃಕ್ಷ ಬೇಡು ಒದಕ್ಕೆ ರಾಶು ಅವನಪ್ಪನ ಆಸ್ತಿಯ ಗದೆಗಳು ಸಂಗಮತಿಯ ಕೌರವರು ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತವೇ ಕೃಷ್ಣ. ಆಗ್ರಜನೆಂಬ ಗಂಡು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರವಾದ ಕೋಟಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತು ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಸುಡಬೇಕು ಸುಡಬೇಕು ನಮ್ಮಿ ಹೇಳಿದರು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಹಾದಿಯಿಂದಲೂ ಅಪಮಾನ ಇತ್ಯಾದಿ ಅನಿಷ್ಟಗಳೇ ನಮ್ಮ ಇಷ್ಟದೈವಗಳು. ಆದಷ್ಟು ಬೇಗ ಅವುಗಳನ್ನು ಮುನ್ನುಗ್ಗುಣವೆಂದರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಅವಕಾಶ ಕೊಡದಂತಾಗಿದೆ. ಛೇ, ಧಿಕ್ಕಾರವಿರಲಿ ಈ ತೀರಲು ಬಾಳಿ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಸಹ ಅಗ್ರಜನ ಅಭಿಪ್ರಾಯಕ್ಕೆ ತಲೆ ಬಾಗದಿರುವರೆ ಇನ್ನು ತಂಗಿ ದ್ರುಪದ ನರೇಂದ್ರನಲ್ಲಿ ನೀನು ಸಹ ಯುದ್ಧಕ್ಕೆ ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತವೇ? ಅಣ್ಣ, ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಜನಾರ್ದನ मेरे
ವಜ್ರ ವೈಡೂರ್ಯಗಳ ಪರಿ ಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಛೆ, ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕರನ್ನೇ ಕೊಂದ ಮಹಾ ದೋರ್ದಂಡ ಸೇನ. ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಛೆ, ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸ, ಅಬ್ಬಬ್ಬಾ ದಶ ನಾಮಧೇಯ ಪರಮ ವೀರ. ನಿನಗೆ ಈ ಗಾಂಧೀವ ಬೇರೆ ಕೇಳು. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ತೊಟ್ಟುಕೊಂಡು ಸಾಕು, ನಿಲ್ಲಿಸಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ನನ್ನ ದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವುದು. ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದು, ಈಕೆಯ ಅಭಿಪ್ರಾಯ ಒಂದು ಅಲ್ಲವೇ? ಅದಕ್ಕೆ ನಾನೇನು ಮಾಡಲಿ? ಈಗ ಇದಕ್ಕೆ ನೀನೇನು ಮಾಡಿ? ಈಗ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಲ್ಲವೇ? ಹೋಗಲಿ ಬಿಡು. ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ಒಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಗಳ ಅಭಿಪ್ರಾಯವನ್ನು ಆಲಿಸುವುದು ಪತಿಗಳ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ನೀನು ನುಡಿದ 4 ಪತಿಗಳಲ್ಲವೇ? ಅದನ್ನು ಅವರ ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತವಿಲ್ಲ ಮಡದಿ ಪಾಂಚಾಲಿಯ ಬಿರುನುಡಿಯ ಕಟ್ಟುತ್ತಿವೆ ನೆನಪ ಕರಗದ ದಂಡದಿ ದುರ್ಯ ದುರ್ಯೋಧನನ ಕಡೆಯ ಪುಡಿ ಪುಡಿ ಗಟ್ಟಿಸಿದವನು ನೀನಂದು ನುಡಿದೆಯೋ ನುಡಿದು ಮರೆತೆಯೋ ಮರೆತೆ ನಿದ್ದೆ ಅಳಿಗೆಯೋ ವಿಡಂಬ ಮನೋಹರ ನೋಡಿ, ಕಣ್ಣೀರು ಕರೆದಿರುವಲ್ಲವೇ? ನಿನ್ನೀ ಕಣ್ಣೀರಿಗೆ ಬದಲಾಗಿ ಹೆಂಡಿರ ಕಣ್ಣಲ್ಲ ಶತಸಹಸ್ರಮಿಡಿ ಕಂಬನಿಯ ತರಿಸಬೇಕು. ಕಾಲ ಭೈರವನೇ ಕೌರವಗೆ ಬೆಂಬಲವಾಗಿದೆ. ಗುರು ಸಮುದ್ರ ಸೆಳೆದು ತರುವಿನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ನೋಡಲ ಪುಡಿ ಗುಟ್ಟುವೆ ದುರ್ಯೋಧನ ಪಡೆಯೋ ಪಡದಿರು ವ್ಯತಯ ದೃಪದ ಸೊತೆ ವರ್ತಿಸುವ ಈ ನಿನ್ನ ಬಿರುಮುಡಿಯ
ಕೈಯದ ಬಿಡಲು ಕುರುಬರ ಕುರವನ್ನು ಕೈಯದ ಬಿಡಲು ಮನದಿ ರಕ್ತಪತಿ ಮಣಿಪುಟ ವಿಜಯವ ಮನದಿ ರಕ್ತಪತಿ ಮಣಿಪುಟ ವಿಜಯವ ಕುರುಕುಲವ ಕಡಿದಿರುವೆ ಕುರುಕುಲವ ಕಡಿದಿರುವೆ ತುರುಳ ಕೌರವರ ಪರಿ ವಿಧದಲ್ಲಿ ತುರುಳ ಕೌರವರ ಪರಿ ವಿಧದಲ್ಲಿ ಗೂಡು ಗುಡಿಸಿ ಬೋರ್ಗಳ ಬಲಗಿಡನೆ ಬರಲಿ ಮೋಕಣ್ಣ ಮುರಾರಿಯು ತಲೆಗಿಡನೆ ನಿಲ್ಲಲಿ ಧಾರಣಿ ದೇವತೆ ಬಿರುದು ಹೋಗಲಿ ಆಕಾಶದಲ್ಲಿ ರವಿಚಂದ್ರ ಆಗಮನವೇ ಎಂದು ಮುಂದಾಗಲು ಮಾಡಿದ ಪ್ರತಿಜ್ಞೆಯನ್ನು ಎಂದು ಮರೆಯತಕ್ಕವನಲ್ಲ ಈ ಜೀವಸೇನ ಕೃಷ್ಣ ಈ ಸಂಧಿಯನ್ನು ನಿರಾಕರಿಸಿ ಬಿಡು ಹೌದು ಪರಮಾತ್ಮ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಹೇಗೆ ಮರೆತಿರೇಕೆ? ಇಂದೊದಗಿದಂತ ನಮಗೆ ಕಷ್ಟ ಕ್ಲೇಶ ಕಳಂಕನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಮಾಡಿದ ಶಪಥ ಈಡೇರಿಸುವವರೆತು ನೆಮ್ಮದಿ ವಹಿಸುವ ದೇವ. ನಾನೊಂದು ಕೈದ ಶಪಥ ರಣದೋತ್ತೋರಿಗೆ ನಾನೊಂದು ಕೈದ ಶಪಥ. ನಾನೊಂದು ಕೈದ ಶಪಥ ರಣದೋತ್ತೋರಿಗೆ ನಾನೊಂದು ಕೈದ ಶಪಥ. ಹರನಿಂದರತ ಈಶ್ವರನಿ ಗುರುಕಲವನ್ನು ವಧಿಸುವೆ. ಹರನಿಂದರತ ಈಶ್ವರನಿ ಗುರುಕುಲವನ್ನು ವಧಿಸುವೆ. ನಾನೊಂದು ಕೈದ ಶಪಥ ರಣದೋತ್ತೋರಿಗೆ ನಾನೊಂದು ಕೈದ ಶಪಥ. ಈ ಪಾಂಡವ ಕುಲ ಸತಿಯೇ ಅವಳೇಳನೆಗೈದ. ಈ ಪಾಂಡವ ಕುಲ ಸತಿಯೇ ಅವಳೇಳನೆಗೈದ. ಕುಲನೆಲೆಯಿಲ್ಲದೆ ಅಲೆಯುವ ಕರ್ಣನ ಕುಲನೆಲೆಯಿಲ್ಲದೆ ಅಲೆಯುವ ಕರ್ಣನ ಕೊಳ್ಳೆನೆಂದೆಲ್ಲ ನಾನೊಂದು ಕೈದ ಶಪಥ ರಣದೋತ್ತೋರಿಗೆ ನಾನೊಂದು ಕೈದ ಶಪಥ. ಪರಕ್ರಮಿರೈವರು ನಾವು ನಾರಿಯ ಬಂಧವ ತೀರಿಸಲಾದೆವು. ವೀರ ಪರಕ್ರಮಿರೈವರು ನಾವು ನಾರಿಯ ಬಂಧವ ತೀರಿಸಲಾದ. ಪಾರಿಯರ್ಯನಂದಣ್ಣನ ಮಾತಿಗೆ ಪಾರಿಯರ್ಯನಂದಣ್ಣನ ಮಾತಿಗೆ ಮೀದೆ ಸೋತು ಶರಣಾಗಿ ನಾನೊಂದು ಕೈದ ಶಪಥ ರಣದೋತ್ತೋರಿಗೆ ನಾನೊಂದು ಕೈದ ಶಪಥ. ಹರನಿಂದರದಾಗಿ ಸರದಿ ಗುರುಕುಲವನ್ನು ವಧಿಸುವೆ. ಹರನಿಂದರತ ಈ ಸರದಿ ಗುರುಕುಲವನ್ನು ವಧಿಸುವೆ. ನಾನೊಂದು ಕೈದ ಶಪಥ ರಣದೋತ್ತೋರಿಗೆ ನಾನೊಂದು ಕೈದ ಶಪಥ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯಲೇಬೇಕು. ಪರಮಾತ್ಮ, ಧರ್ಮನಂದನ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ
ನಿನಗಿದೆ. ಪರಮಾತ್ಮ, ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ಇನ್ನು ಎನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಮನವಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯ, ನಿನ್ನ ಮನದ ನೆಮ್ಮದಿಗಾಗಿಯಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಕೋಪದ ಜ್ವಾಲೆ ಹಾರಲ್ಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಜ್ವಾಲೆ ಬತ್ತಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳೆ ಕುರುಸಬೇಕು. ಆಗಬಹುದು ಪರಮಾತ್ಮ. ತಂಗಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನಿದೆ ಅಣ್ಣ. ಸಂತತಿಸುವೆ ಏಕೆ ಸೋದರಿ, ಸಂತತಿಸುವೆ ಏಕೆ ಸೋದರಿ, ಚಿಂತೆ ಎಂತಿಹುದು ಸಂತೈಸಲು ನಾನಿರೆ, ಸಂತತಿಸುವೆ ಏಕೆ ಸೋದರಿ. ತಂಗಿ, ಸಭೆಯಲ್ಲಿ ಗುರುಳದು ಶಾಸನ, ಗುರುರಾಜ ಸಭೆಯಲ್ಲಿ ಗುರುಳದು ಶಾಸನ, ಹೀರೆಯ ಸೆಳೆವಾದ ಸಲಹಲಿಲ್ಲವೇ ತಂಗಿ, ಹೀರೆಯ ಸೆಳೆವಾದ ಸಲಹಲಿಲ್ಲವೇ ಪರಯ ಕೃಷ್ಣ 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 ಎಂದು ಪರದನಾಗಿ ಬಂದು ಸಲಹಲಿಲ್ಲವೇ ತಂಗಿ, ಪರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ಸಂತತಿಸುವೆ ಏಕೆ ಸೋದರಿ, ಚಿಂತೆ ಎಂತಿಹುದು ಸಂತೈಸಲು ನಾನಿರೆ, ಸಂತತಿಸುವೆ ಏಕೆ ಸೋದರಿ. ತಂಗಿ, ನಾನು ಸರ್ವ ಪ್ರಕಾರದಿಂದ ಪ್ರಯತ್ನಿಸಿದರು ಆ ದುರ್ಯೋಧನನು ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ನಿರ್ಮಿಸಿಕೊಂಡು ಬರುವೇನು. ಆದರೆ ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದು. ಅಣ್ಣ ಕೃಷ್ಣ, ಹೇ ಮಾಧವ ಮುನಿ ಜನ ಸೇರಿ ಚರಣ ಮಾಧವ ಮುನಿ ಜನ ಸೇರಿ ಚರಣ ಮಾಧವ.
ಇದೇ ರುದ್ರಭೂಮಿ. ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಹೂತಿರುವ ಸಮಾಧಿಗಳು ಇದೇ ರುದ್ರಭೂಮಿ. ಸಹೋದರರೇ, ನಿನ್ನ ತಮ್ಮಂದರಿಗಾಗಿ ಮಾಡಿ ಶಪಥವೇನಾಯಿತು? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಸಾಧು! ಈ ಸೌಬಲ ರಾಜ ಶೇಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಆದಮ ಮರಳುಗಳೇ ಸಾಧು! ಏನೀ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಈ ಸೌಬಲ ರಾಜ ಶೇಕುನಿಯಲ್ಲಿ ನಿಮ್ಮಗಳ ಸರಸ ಸಲ್ಲಾಪ ಸಂದೇಹ. ಓ ದುರ್ಯೋಧನ ರಾಜ್ಯ ವೈಭೋಗಕ್ಕೆ ಮರುಳಾದನೆಂದು ನಿಮ್ಮ ಸಂದೇಹವೇ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅಂದು ನಾ ಮಾಡಿದ ಪ್ರತಿಜ್ಞೆಯಂತೆ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶೋಮಲ ಛರಿ ವರಸಿರಿ ಮೃಗ ಖಗನತ್ತಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿಕ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮಗಳ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸಕ್ಕಡಿಗಿಸುವುದೇ? ದುರ್ಯೋಧನ ಈಶ್ವರ ದುರ್ನೀತ ದುರ್ಜಾತ ದುರುಳ ದುರ್ಯೋಧನೆ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕನಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನ ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗಂಡೆದೆಯ ಗುಂಡಿಗೆಯು ಘಡಘಡನೆ ನಡುಗುತ್ತಿರುವುದು, ಕೈ ಕೋಲುಗಳು ಕಂಪಿಸುತ್ತಿರುವು, ನಿನ್ನ ನರನಾಡಿಗಳಲ್ಲಿ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ ಅಂದು ನನ್ನ ಹಸಭಾಗ್ಯ ಸಹೋದರರಿಗೆ ದಿನಕ್ಕೆ 1 ಹಿಡಿ ಅನ್ನ, ಒಂದೇ ಹೊಳಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಅವೆಲ್ಲವನ್ನು ನನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಅನ್ನಾಹಾರವಿಲ್ಲದೆ
ಮರಳಿ ಶಕುನಿ ಶಕುನಿ ಎಂದು ಒಬ್ಬೊಬ್ಬರಾಗಿ ಆತರಾಗಿ ಹೋದರು ದುರ್ಯೋಧನ. ಒಬ್ಬೊಬ್ಬರಾಗಿ ಆತರಾಗಿ ಹೋದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಚಳಿಯದೆ ಉಳಿದು ನಿರಂತರ ಬಡಭೋಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೀರಿ. ನನ್ನೀ ದೇಹವನ್ನ ಅಣು ಅಣುವಾಗಿ ಛಿದ್ರವಾಗಿ ತುಂಡರಿಸಿದರು. ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲು ಅಸಾಧ್ಯ ದುರ್ಯೋಧನ, ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ನೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು. ಈ ನಿನ್ನ ಸೋದರ ಮಾವನನ್ನೇ ಆ ಜನ್ಮ ಶತ್ರುವನ್ನಾಗಿಸಿದ ಕುರುಕುಲದ ಕೀಟವೇ ಕೇಳು. ನಿನ್ನಂತೆ ನಾನು ಸಹ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದ ಆಲೈಸಿಕೊಂಡು ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವು ಆಯಿತು. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆಯೇ ಸೇರಿ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯ ಶಪಥವನ್ನು ಮಾಡಿರುವೆನು. ಶಪಥವನ್ನೈದಿರುವೆನು. ಕುರುವಂಶವನ್ನ ನಿರ್ಮೂಲಗೊಳಿಸಲು ಶಪಥವನ್ನೈದಿರುವೆನು. ಎನ್ನನ್ನು ಜರನಂದು ಸೆರೆಮನೆಯೊಳಗಿರಿಸಿ ದಿನಕ್ಕೊಂದು ಇಡಿಯನ್ನ ನೀರವರಿಗಿರಿಸಿ ಜರನೊಂದು ಸೆರೆಮನೆಯೊಳಗಿರಿಸಿ ದಿನಕ್ಕೊಂದು ಇಡಿಯನ್ನ ನೀರವರಿಗಿರಿಸಿ ನರಕದೋಳವರನ್ನ ಪರಿನೋವಗೊಳಿಸಿ ದುರ್ಮೂರ್ತರನ್ನ ಮರಣಗೊಳಿಸುವ ತೆರದಿ ಶಪಥವನ್ನೈದಿರುವೆನ. ಕುರುವಂಶವನ್ನ ನಿರ್ಮೂಲಗೊಳಿಸಲು ಶಪಥವನ್ನೈದಿರುವೆನ. ಅಟ್ಟಹಾಸದಿ ಮೆರುವ ವಿಷ ಸರ್ಪದಂತೆ ಹುಟ್ಟಿ ಕೊಲ್ಲುವೆನವರ ರಣ ಹದ್ದಿನಂತೆ
ವಿಷ ಸರ್ಪದಂತೆ ಕೊಚ್ಚಿ ಕೊಲ್ಲುವೆನವರ ರಣಹದ್ದಿನಂತೆ ವಂಚನೆಯ ಪ್ರಾಣಿ ಬುಳ್ಳೆನರಿಯಂತೆ ವಂಚನೆಯ ಪ್ರಾಣಿ ಬುಳ್ಳೆನರಿಯಂತೆ ಸಂಚಿನಿಂದ ಕುರುಡ ಕುಸಿದೋಗುವಂತೆ ಸಂಚಿನಿಂದ ಕುರುಡ ಕುಸಿದೋಗುವಂತೆ ಶಪಥವನ್ನೈದಿರುವೆನ ಕುರುವಂಶವನ್ನ ನಿರ್ಮೂಲಗೊಳಿಸಲು ಕುರುವಂಶವನ್ನ ನಿರ್ಮೂಲಗೊಳಿಸಲು ಶಪಥವನ್ನೈದಿರುವೆನ ದುರ್ಯೋಧನ ದುರ್ಯೋಧನ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿ ಎಳೆಯುತ್ತಾ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲೇ ಮುಳಿಸುವೆ ರಕ್ತದ ಕೋಡಿಯಲ್ಲೇ ಮುಳಿಸುವೆ ಆತ್ಮಕ್ಕೆ ಶಾಂತಿ ಇಲ್ಲದೆ ಭೂತ ಪ್ರೇತಗಳಂತೆ ಅಲೆಯುತ್ತಿರುವ ನನ್ನ ಭಾಗ್ಯ ಸಹೋದರರೇ ಅಳಬೇಡಿರಿ ದುರ್ಯೋಧನ ಆ ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನಿ ರುಂಡ ಮುಂಡಗಳ ರಕ್ತದಿಂದ ನರಕದಲ್ಲಿ ನಿಮಗೆ ನಿರೋಚನವನ್ನು ಮಾಡುತ್ತವೆ. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗೋಗುವ ಹಿಂಸೆಯು ಭಯಾನಕ. ದಗ ದಗನೆ ಉರಿಯುವ ಜ್ವಾಲೆಯಂತೆ ಅತಿ ಭಯಾನಕ. ದಗ ದಗ ದಗದಗನೆದ್ದಿದೆ ದೇಶ ಜ್ವಾಲೆ, ಕೈ ಸುಟ್ಟಿರುವುದು ಲೋಕ ಕರಾಳೆ. ದಗದಗನೆದ್ದಿದೆ ದೇಶ ಜ್ವಾಲೆ, ಕೈ ಸುಟ್ಟಿರುವುದು ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದಂತೂ ಕುರುವಂಶಜರು. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂತೂ ಕುರುವಂಶಜರು. ಧಗಧಗ 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 ನೆದ್ದಿದ ದೇಶ ಜ್ವಾಲೆ, ಕೈ ಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನವತಿಗೆ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನವತಿಗೆ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೋರ್ವರು ನಾವು, ಅದು ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತ ಸೆರೆಮನೆ ಎಳೆತಾವು. ನಮಗೊದಗಿತ ಸೆರೆಮನೆ ಎಳೆತಾವು. ಧಗಧಗೋ ಧಗಧಗೋ ಧಗಧಗ ನೆದ್ದಿದ ದೇಶ ಜ್ವಾಲೆ, ಕೈ ಸುತ್ತಿ ಲೋಕ ಕರಾಳೆ. ನೂರ್ವರಲ್ಲೊಬ್ಬನೇ ಉಳಿದಿಗೆನೀಗ, ತೀರಿಸಲನು ಜರ ಸಾಲವ ಬೇಗ. ನೂರ್ವರಲ್ಲೊಬ್ಬನೇ ಉಳಿದಿಗೆನೀಗ, ತೀರಿಸಲನು ಜರ ಸಾಲವ ಬೇಗ. ಎಮ್ಮರವಾಗಿ ಹುದಿ ಅನ್ನಯ ಸೇಡು ಹೇಳು ಹೇಳು. ಎಮ್ಮರವಾಗಿ ಹುದಿ ಅನ್ನಯ ಸೇಡು, ಪ್ರಚಾನ್ನವೆನಿಪುದು ಕೌರವ ನಾಡು. ಪ್ರಚಾನ್ನವೆನಿಪುದು ಕೌರವ ನಾಡು. ಧಗಧಗೋ ಧಗಧಗೋ ಧಗಧಗ ನೆದ್ದಿದ ದೇಶ ಜ್ವಾಲೆ, ಕೈ ಸುತ್ತಿ ಲೋಕ ಕರಾಳೆ. ನೂರ್ವರಲ್ಲೊಬ್ಬನೇ ಉಳಿದೆಯನೀಗ, ತೀರಿಸಲನ ಜರ ಸಾಲವ ಬೇಗ.
ಧಗಧಗ ಧಗಧಗ ಧಗಧಗ. ದುರ್ಯೋಧನ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲಂತೆ ಮಾಡಿ ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಅವಸರವೇ ಕೌರವೇಶ್ವರ? ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನು ಅಸಹಾಯ ಶೂರನು ತನ್ನೆರಡು ತೋಳ್ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಅಡಗಿಸಬಲ್ಲೆ. ಆದರೆ ಈ ಜಾತಿ ಹಿಂಸೆ ಸಂಯುತ ಕಲಹ ಉಚಿತವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಆ ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ. ಬಿಡು ದುರ್ಯೋಧನ. ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲು ವನಕುಟೀರಗೆ ಪೋಯಿರ್ತದೆ ಸರಿಸಲು ಸೊದಲವು ಎನಗೆ ಅಗ್ರಜ. ಕೋಟಿ ಮಾಡುವುದು ಬೇಡ ಬೇಡ ಬಲ ಬೇಸರವು ಪಾಂಡವರ ಕೋಟಿ ಮಾಡುವುದು ಬೇಡ ಬೇಡ ಬೇಸರವು ಬೇಡ ಬೇಡ ಬಲ ಬೇಸರವು ಬೇಡ ಬೇಡ ಬಲ ಬೇಸರವು ಕಾಟಿಗೋಗಲೆ ನಾಡು ದೊರಕದು ಕಾಟಿಗೋಗಲೆ ಸೇರಿಸಲಾಗದು ರಾಜ್ಯಗಳು ದತ್ತ ಪಾಂಡವರ ಮುಸ್ಲಿಮರಿಂದ ಅಣ್ಣ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಹಾರ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸೋಣ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗುತ್ತಂಬ ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ರಜ ಸಹೋದರ ಮಾವ ನೋಡಿದ ಸಾಗುದುರನ ದುರಾಗವಿದು ಸರಸ ಸಾಗುದುರನ ದುರಾಗವಿದು ಸರಸ ಸರಸ್ವತಿ ವಿರಸವನ್ನೇ ಸಗಿದ ಪರಿಣಾಮ ಸರಸ್ವತಿ ವಿರಸವನ್ನೇ ಸಗಿದ ಪರಿಣಾಮ ಸಾಗುದುರನ ದುರಾಗವಿದು ಸರಸ ಮಾನಹಾನಿ ಆವಿರತಿಸಿಯ ಮಧ್ಯೆ ಮಾನಹಾನಿ ಆವಿರತಿಸಿಯ ಮಧ್ಯೆ ವೀರನ ಮನೆಯಲ್ಲಿ ಕುಳಿತನು ಅವರ ಮನೆಯಲ್ಲಿ ಕುಳಿತನು ಸರಸ್ವತಿ ವಿರಸವನ್ನೇ ಸಗಿದ ಪರಿಣಾಮ ಸರಸ್ವತಿ ವಿರಸವನ್ನೇ
ನಮ್ಮ ಸತ್ಕಾರವನ್ನು ಒಗ್ಗಹಿಸುವಂತೆ ಕಾಡುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆ ಆಚರಿಸಿರೋನಂತೆ. ಅವನಲ್ಲಿ ಶವ ಹೇಳನವಣ್ಣ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರೋಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ತಮ್ಮ, ಚಿಂತಿಸಬೇಡ. ಚೇಚೆ ಕುಲಚಲವೆಂಬ ನಡೆದ ಪಂಥ ಆ ಭಂಡಭೀಮನ ಗುಂಡಿಯನ್ನು ಸೀಳಿ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳುವುದು. ಈಗಿರುವಾಗ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು. ನನ್ನ ಪ್ರೀತಿಯ ಸಹೋದರರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆ ಅಮೋವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು. ಮದಗಜಗಳೆಷ್ಟೇ ಇದ್ದರೂ ಸಹ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಎಲ್ಲಿಯಾದರೂ ಉಂಟೆ? ಅದಂತಿರಲಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ತ್ಯಜಿಸಿ ಬಿಡಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಸಾರ್ವಭೌಮನ ವೈಭವನ್ನ ತಿರಸ್ಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಲಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಲೆಂದೇ ಅವತರಿಸಿದವನು. ಯಾರು ಅವನನ್ನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ನಾಶ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರಾಗಿದ್ದರಲ್ಲವೇ? ಕಾರಣವಿಲ್ಲದೆ ಅವರನ್ನ ಸಂಹರಿಸಿದನು. ಕಂಸನನ್ನ ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರನ್ನ ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನ ತಾನು ವಶಪಡಿಸಿಕೊಂಡರು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ಆ ದ್ವಾರಕೆಯೇ ಗಳಿಸಿದೆ? ಆನಂದ ಗೋಪಾಲನ ಮನೆ ಬಾಗಿಲಲ್ಲಿ ಈ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ದುರ್ಯೋಧನ ಮಾವ, ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನ ವಹಿಸಿದ್ದರೆ ನೀನದನ್ನ ನಿರಾಕರಿಸಬೇಕಾಯಿತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಶಕುನಿ. ಆದರೆ ಅವನ ಮೇಲಿನ ದೇಶದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ? ಪಾಂಡವರು ದುರ್ಯೋಧನ ಮಾವ, ಪಾಂಡವರನ್ನ ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಾದ ಕಾರ್ಯವೇ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡೀಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ?
ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೌಬಲ ರಾಜಶಕುನಿ. ಈ ದುರ್ಯೋಧನು ಆ ಪಾಂಡವರಿಗೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ದುರ್ಯೋಧನ ಮಾವ, ಅಷ್ಟು ಮಾತ್ರವಲ್ಲ ಸುಯೋಧನ, ಆ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆಗಲೇಬೇಕು. ಆಗಲೇಬೇಕು. ದುರ್ಯೋಧನ, ಮಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸಿ. ಈಗ ನಡೆ ಹೋಗೋಣ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಮಾವ. ಸಲಹೆ, ನನ್ನ ಸಲಹೆ. ದುರ್ಯೋಧನ, ನನ್ನ ಸಲಹೆಯ ಹೊರತಾಗಿ ನೀನಾವ ಕಾರ್ಯವನ್ನೂ ಮಾಡುವುದಿಲ್ಲ. ಮಾಡಲು ಈ ಶಕುನಿ ಬಿಡುವುದೂ ಇಲ್ಲ. ನಡೆ ನಡೆ, ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ದುರ್ಯೋಧನ ಬೋರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ದೇಶೋಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಓರ್ಬಟ್ಟಿಸುತ್ತಿರುವ ಗುಡುಗು ಸಿಡಿಲುಗಳೇ ತಲೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಬತ್ತಿ ಹೋಗಲಿ. ದುರ್ಯೋಧನ ಕಟುಕನು. ದುರ್ಯೋಧನ ನನ್ನ ಗಾಂಧಾರ ವಂಶವನ್ನು ನಿರ್ವಂಶ ಮಾಡಿ ಒಬ್ಬಿ ಮೆರೆಯುತ್ತಿರುವೆಯ ಮೂಡ. ಎಲ್ಲಿಯವರೆಗೆ ಇರುವುದು ನಿನ್ನ ಅಧಿಕಾರ? ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಓ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಓ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಶೋ ನಾನು ನೋಡುವೆ, ಯೋಗಿ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಬಯಲು ನನ್ನ ಮನದಲ್ಲಿ, ನಿಮ್ಮ ಕುಲನಾಶ ಮಾಡುವುದು ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ ಮತದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ಕಡೆ ಹುಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ಕಡೆ ಹುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮತದಿಂದ ಕೊಟ್ಟಿ ನೆರೆಯುವೆ, ಆ ಭೀಮನಿಗೆ ಭಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ವೇಷಿ ನಾನು ನೋಡುವೆ. ಭಕ್ತನ ಮೊರೆಯಾಲಿಸಿ ಸೌರಿ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ
ವಸುದೇವ ಪಾಲ ವಂದಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ವಂದಿಸಲಹುದೇ ನಿನ್ನಯ ಲೀಲಾ ವಂದಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಪರೆ ಕೇಳಿ ನೀ ಬಾರೆಯ ನೂರಾರಿ ಭಕ್ತನ ಮೊರೆಯಾಲಿಸೆ ಸೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎಂದ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಇಂದಿಗೆ ದರ್ಶನವಿತ್ತೆಯ ತಮ್ಮ ಪಾದಧೂಳಿನಿಂದ ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಇಂದಿಗೆ ಪರಮಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನ ಮಂಗಳ ಸ್ವರೂಪವು ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ದೀನನಾದ ನನ್ನನ್ನು ಕಂಡು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ಹಿಂದಿಗೆ ದರ್ಶನವಿತ್ತೆಯ ತಮ್ಮ ಪರಮಾತ್ಮ ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು. ಭಕ್ತ ಶಿರೋಮಣಿ ಕುಶಲ ಪರಮಾತ್ಮ ಹಿಂದಿಗೆ ದರ್ಶನವಿತ್ತೆಯ ತಮ್ಮ ಪಾದಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಓ ವಿಜಯರ ರಸ ಕೃಷ್ಣ ಅನಂತ ವಂದನವಯ್ಯ ಆದಿರಹಿತ ಮಹಿಪ ಕೃಷ್ಣ ಕೃಷ್ಣ ಹರಿಸಿದೆಯ
ಕಾಟಲ್ಲೊಳ್ಳು ಲೀಲೆಯಿಂದಾಟುತ್ತ ಲೋಲಲೋಚನನೆ ಬಂದೆಯ ಕಾಟಲ್ಲೊಳ್ಳು ಲೀಲೆಯಿಂದಾಟುತ್ತ ಲೋಲಲೋಚನನೆ ಬಂದೆಯ ಕೊಡುತ್ತಿದೆಯಾದ ಈ ಜಗನ್ನ ಕಡಿದು ಹರಿಯೇ ಕೊಡುತ್ತಿದೆಯಾದ ಈ ಜಗನ್ನ ಕಡಿದು ಹರಿಯೇ ಮೌಲ್ಯ ಮೂರುತಿಯ ಮಾಡಿದೆಯ ಮೌಲ್ಯ ಮೂರುತಿಯ ಮಾಡಿದೆಯ ಕರಳ ಬರ ಕೇಳಿ ದುರುಳ ಹಿರಣ್ಯನ ಕರಳನ ಕರಳನ ಧರಿಸಿದೆಯ ಕರಳ ಬರ ಕೇಳಿ ದುರುಳ ಹಿರಣ್ಯನ ಕರಳನ ಕರಳನ ಧರಿಸಿದೆಯ ಕರಿಯ ಮರೆ ಕೇಳಿ ಹರಿಯತಾ ಬಂದ ಮಕರೆಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರೆ ಕೇಳಿ ಹರಿಯತಾ ಬಂದ ಮಕರೆಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪನೆ ನಿನ್ನ ಹರಿಯನಂತ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಭಜಿಸಿದೆಯ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಬೆಳಗಿದೆಯ ಮಾನ ಮಂದಿರದೆ ಹರಿಸಿದೆಯ ಅಂಧಕಾರ ಮನಗೆ ಹರಿಸಿದೆಯ ಅಂಧಕಾರ ಮನಗೆ ಬೆಳಗಿದೆಯ ಮಾನ ಮಂದಿರದೆ ಮಂದಿರದೆ ಪರಮಾತ್ಮ ವಿದುರ, ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಮೊದಲು ಏನನ್ನಾದರೂ ಆಹಾರವನ್ನು ಕೊಡುವೆಯಾ? ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಹೊಣು ಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನನ್ನನ್ನು ಇಲ್ಲಿಗೆ ಸೆಳೆದು ತಂದಿರ್ಬೋದು. ನೀನೇನು ಸಾಮಾನ್ಯನೇ? ಆಯ್ತಾಯ್ತು. ಪರಮಾತ್ಮ ಅಡವಿಯೋ ಭಕ್ತ ಶಿರೋಮಣಿ ಪರಮಾತ್ಮ ಅಡವಿಯೋ ಭಕ್ತ ಶಿರೋಮಣಿ ಕಡಲೆ ಭಿನ್ನಯ ಭಗವಾ ಬಿಡು ಬಿಡು ಬಲ್ಲೆ ನಿನ್ನಯ ಭಗವಾ ಭಕ್ತಿಯ ಪಾಠದೆ ಚಿತ್ತವ ನೋಡಿಸಿದೆ. ಪರಮಾತ್ಮ ಭಕ್ತಿಯ ಪಾಠದೆ ಚಿತ್ತವ ನೋಡಿಸಿದೆ. ಎತ್ತ ಪೋದರು ಮನ ಇತ್ತಲೇ ಬಾರ್ಬೋದು ಸಚ್ಚನಂಜನಿಸಿದ. ಸತ್ತನೆಂದೆನಿಸಿದ ಮತ್ತ ಸುಯೋಧನ. ಸತ್ತನೆಂದೆನಿಸಿದ ಮತ್ತ ಸುಯೋಧನ. ಎತ್ತನೆ ನಿನಗಿಂತ ಉತ್ತಮನೇ ಪಾರೆ. ಉತ್ತನೆ ನಿನಗಿಂತ ಉತ್ತಮನೇ ಬಲ್ಲೆ ನಿನ್ನಯ ಮನವ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ
ಪರಮಾತ್ಮ. ಸಕಲ ಭೋಗ ಭಾಗ್ಯಗಳನ್ನು ಮರೆತು ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯೇ. ಅದರಲ್ಲಿ ನನಗೆ ತುಂಬ ಹಸಿವಾಗುತ್ತಿರುವುದು, ಏನನ್ನಾದರೂ ಕೊಡುವೆಯಾ? ಪರಮಾತ್ಮ ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರ? ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚಲನು ಬಹುಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸರವು ಈಗಲೂ ಸವಿದಂತಿರುವುದು. ರಾಮಾವತಾರದಲ್ಲಿ ಭಕ್ತರಾದ ಶಬರಿಯು ಕಚ್ಚಿ ತಂದಿಟ್ಟ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಈ ಕ್ಷೀರವು ಅವೆರಡಕ್ಕಿಂತ ಮಿಗಿಲಾದದ್ದು. ತೆಗೆದುಕೊಂಡಂಬಾವಿದರ ಅದನ್ನೇ. ಹೇಗೆ ಬಿದರ ತವಕ ಪಡುತ್ತಿರುವೆಯಲ್ಲ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ವಿದುರ, ನನಗರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ವೇ? ತೆಗೆದುಕೊಂಡ ಬಾದನ್ನೇ. ಆಯಿತು ಪರಮಾತ್ಮ, ಇದು ಸ್ವೀಕರಿಸಿ. ಮಾತೆ ನೋಡು ವಿದುರ, ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನಿನ್ನ ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲೆಂದು ಹೇಳುತ್ತಿರುವೆಯಲ್ಲ? ಆಗ ಅಲ್ಲೂ ನೋಡು, ನಾನು ಕುಡಿದ ಮಿಕ್ಕ ಹಾಲು ದುರ್ಯೋಧನ ಮುಂದೆ ಒಳೆಯಾಗಿರುವುದನ್ನು. ಧನ್ಯನಾದೆ ಕೃಷ್ಣ, ಧನ್ಯನಾದೆ. ಕರುಣಾಕರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಗದಾಶಯನ ಸಾಗರಾಶಯನ ಶಿರಸಾಗರಾಶಯನ ನಾರಾಯಣ ನರವೇಶ ನರ ಹರಿ ನಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಶ ನರ ಹರಿ ನಾರಾಯಣ ನಂಬಿದೆ ಕೈಯ ನಿನ್ನಯ ನಾಮವ ನಂಬಿದೆ ಕೈಯ ನಿನ್ನಯ ನಾಮವ ಕರುಣದಿ ಕಾಪಾಡು ಗುಣಧಾಮ ಕರುಣದಿ ಕಾಪಾಡು ಗುಣಧಾಮ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಇದರ ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಅಲ್ಲಿಗೆ ಹೋಗುತ್ತಿರುವೆನು, ನೀನು ಅಲ್ಲಿಗೆ ಬರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ
ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಅವರನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ದೇವ. ವಿದುರ, ನಾನೇನು ಕಾರ್ಯಾರ್ಥವಾಗಿ ನಾನೀಗ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ರಹಸ್ಯವಾದ ಒಂದು ಆಡುವುದಿದೆ. ಮಾತನಾಡಿಕೊಂಡು ದುರ್ಯೋಧನ ಸಭೆಗೆ ಹೋಗುತ್ತಿರುವನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನು ನೋಡಿವೆಯಂತೆ. ಬರುವಾಗ ನಿನ್ನ ಬಲ್ಲನ್ನು ತೆಗೆದುಕೊಂಡು ಬಾ. ಆಯಿತು ಪರಮಾತ್ಮ. ಜಗದ ಜೀವನದಾತನು ನೀ ಆಡಿಸಿ ಕೊಂಡಿಸಿ ಮಾಯೆಯ ಕವಿಸಿ ಆಡಿಸಿ ಕೊಂಡಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ಜಗದ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ವಲ್ಲವರಿಲ್ಲ ಜಗದ ಜೀವನ ವಲ್ಲವರಿಲ್ಲ ಜಗದ ಜೀವನ ಪವನಗೆ ಸಿಲುಕಿದ ಕ್ರಾಂತಿಯ ಮನೋಜರ ಪವನಗೆ ಸಿಲುಕಿದ ಕ್ರಾಂತಿಯ ಮನೋಜರ ಪವರೋಗವಲ್ಯ ಈ ಪರಿಪಾಲಿದೆ ಪವರೋಗವಲ್ಯ ಈ ಪರಿಪಾಲಿದೆ ಆಡಿಸಿಕೊಂಡಿದೆ ಮಾಯೆಯ ಕಲಿದೆ ಆಡಿಸಿಕೊಂಡಿದೆ ಮಾಯೆಯ ಕಲಿದೆ ಮನ ಮಿಡಿಯುವ ಮೋಹನ ರೂಪ ಜಗದ ಜೀವನದಾತನು ನೀ ಜಗದ ಜೀವನದಾತನು ನೀ ರಾಜಾಧಿರಾಜ ರಾಜ ಮಾರ್ತಾಂಡ ಗಂಡರ ಗಂಡ ಗಂಡು ಬೇರುಂಡ ಗದಾ ನಿಪುಣ ವಜ್ರ ಕಾಯಿಷ್ಠ ಪರವಂಕ ಮಲ್ಲ ಮಲ್ಲರ ಮಲ್ಲ ಶ್ರೀ ಶ್ರೀ ದುರ್ಯೋಧನ ಮಹಾರಾಜ್ ಕಿ ಜೈ ಪರ ನಿರುತಂ ಸಮಾಂತರಾಜರಿಂದೊಳಗೂಡಿ ರಾಜ ನಿರುತಂ ಸಮಾಂತರಾಜರಿಂದೊಳಗೂಡಿ ಮೆರೆವ ಈ ಧೃತರಾಷ್ಟ್ರ ಕುವರನಿಗೆ ಅದಾರು ಸಾಟಿದರೆಯೋ ನರನವಧಾನ ನರ್ತನಗಳಂ ನಿರುಷಿಸುದಲಿ ನಿರುತಂ ಅಮರ ವಿಲಾಕ ಸುಖದಿ ಮೆರೆವ ಈ ಕೌರವೇಶ್ವರನಿಗೆ ಸಮರಿಹರೇ ಅಣ್ಣ ಬಲರ ಮರ ಕಚು ಕದಿ ದರಯಲ್
ಬಲರೆ ಬಲರೆ ಬಲುತ್ತ ಅಸದಿಂದ ಬಲರೆ ಮರವೆ ಸುತ್ತದಿ ಸಾಗ ಶೂರನೋಳು ಗಣಗುಂಡ ನೆನ್ನಿಸಿ ಚಾರ ಚರಿತ ಸಾಮ್ರಾಜ್ಯದ ಸಿರಿಯ ಚಂದ್ರರಾಜ ವೀರಶೂರನೋಳು ಗಣಗುಂಡ ನೆನ್ನಿಸಿ ಚಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತದ್ದು ತರೆಯಲು ಸುಖದಲ್ಲಿ ಬಾಳೆ ನಿರುತದ್ದು ತರೆಯಲು ಸುಖದಲ್ಲಿ ಬಾಳೆ ಬಳ್ಳಿರ ಮರ ಬೆಚ್ಚಿ ತರೆಯೋ ಬಳ್ಳಿರ ಬಳ್ಳಿರ ಬಲುತ್ತ ಹಸದಿ ಬಳ್ಳಿರ ಮರ ಬೆಚ್ಚಿ ಸಾಗ ಭೀಷ್ಮ ದ್ರೋಣ ರವಿಸುತ್ತ ಕರ್ಣ ಭೀಷ್ಮ ದ್ರೋಣ ರವಿಸುತ್ತ ಕರ್ಣ ಚಕ್ರನಿಧಿ ಚೋಕನ ಚಕ್ರನಿಧಿ ಚೋಕನ ಬೆಂಬಲಯ ಮಜೆ ಬೆಂಬಲಯ ಬಗೆಯ ತರಯಲು ಬಾಳೆ ಬೆಂಬಲಯ ಮಗಿರೆ ತರಯಲು ಬಾಳೆ ಸುಖಿಸುತ್ತಲೀ ನೆರೆಯುತ್ತಲೀ ಬಾಳುತ್ತಲೀ ಸುಖಿಸುತ್ತಲೀ ಕರೆಯುತ್ತಲೀ ಬಾಳುತ್ತಲೀ ನಿರುತದ್ದು ತರೆಯಲು ಸುಖದಲ್ಲಿ ಬಾಳೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳು ಬಲರ ಮೆರೆದ ಸುಖದಿ ತರೆಯೋ ಬಲರ ಬಲರ ಬಲುತ್ತ ಹಸದಿ ಬಲರ ಮೆರೆದ ಸುಖದಿ ಭುಜ ಬಲ ಬಲ ಕೊಮ್ಮ ತೋರಿ ಜನ ಬುಧದಲು ಆಟವಾಡಿ ಸಾರಿ ಭುಜ ಬಲ ಬಲ ಕೊಮ್ಮ ತೋರಿ ಜನ ಬುಧದಲು ಆಟವಾಡಿ ಹರಿಗಳ ದಳವನ್ನು ಬಲದಲ್ಲಿ ಬೆಳೆದು ಹರಿಗಳ ದಳವನ್ನು ಬಲದಲ್ಲಿ ಮರೆತು ಹರಿಗಳ ದಳವನ್ನು ಬಲದಲ್ಲಿ ಮರೆತು ಹರಿಗಳ ದಳವನ್ನು ಬಲದಲ್ಲಿ ಮರೆತು ಬಲಿರಂಬರನ್ನ ಸುತ್ತದಿ ದರೆಯಲ್ ಬಲ್ಲಿಗೆ ಬಲ್ಲಿಗೆ ಬಲುತ್ತ ಅಸಂಚಿನಿಂದ ಬಲಿರಂಬರನ್ನ ಸುತ್ತದಿ ದರೆಯಲ್ ಬಲಿರಂಬರನ್ನ ಸುತ್ತದಿ ದರೆಯಲ್ ಬಲಿರಂಬರನ್ನ ಸುತ್ತದಿ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಚಿತ್ರವಾದ ವಾರ್ತೆಯನ್ನು ಕೇಳಿದಿರಾ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅರಣ್ಯದಲ್ಲಿ ಆವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದಿರಾ ದುರ್ಯೋಧನ ಪರಿಭ್ರಮೆಯಿಂದಲೇ ಕೆಡದಿರೋ ಮನುಜ ಪರವಸ್ತುವ ಬಯಸಿ ಪರಿಭ್ರಮೆಯಿಂದಲೇ ಕೆಡದಿರೋ ಮನುಜ ಪರವಸ್ತುವ ಬಯಸಿ
ದುರ್ಯೋಧನ, ಪಿತಾಮಹರೇ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿದ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆ ಹೆಣ್ಣಿನಂತೆ ನಚ್ಚು ಕುಚ್ಚಾಗಿ ಹೋಗುವರು. ಸಹೋದರ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕ ನಾನು. ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಂಡೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಾರನಲ್ಲಿ ವರ್ತಮಾನವೇನು? ಏನು ಪುರುಷೋತ್ತಮನು ಬರ್ತಿರುವನೆ? ತಾತ, ಪುರುಷೋತ್ತಮ ಯಾರಿಗ ಪುರುಷೋತ್ತಮನವ? ಗುರುಕುಲ ಚಕ್ರೇಶ್ವರನಾದ ನಾನಿಲ್ಲಿರುವಲ್ಲಿ ಆನಂದ ಗೋಪಾಲಕನು ಪುರುಷೋತ್ತಮನು. ನೇರವಾಗಿ ನನ್ನ ಅರಮನೆಗೆ ಬಾರದೆ ಪಾಂಡವರ ಮಿತ್ರನಾದ ಆ ಮೋಸಗಾರ ನೇರವಾಗಿ ನನ್ನ ಅರಮನೆಗೆ ಬಾರದೆ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಓರ್ವ ದಾಸಿ ಪುತ್ರನ ಮನೆಗೆ ದುರ್ಯೋಧನ, ಇದುರೋ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು? ಓಹೋ, ದಾಸಿ ಪುತ್ರ ಮಿತ್ರ. ಏನಂದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು, ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚುವಿದ್ರ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಎಲ್ಲವೋ ವಿದ್ರ, ವದರದಿರಲೋ ವಿದುರ ಸದರದಿಲ್, ದುಡುಕಿ ವದರದಿರಲೋ ವಿದುರ ಸದರದಿಲ್, ವದರದಿರಲೋ ವಿದುರ ಸದರದಿಲ್, ದುಡುಕಿ ವದರದಿರಲೋ ವಿದುರ ಸದರದಿಲ್. ನೆಲದ ಸಭೆಯಲ್ಲಿ ನಿಂತು ಜರಿದ ಈ ಕೌರವನ ನೆಲದ ಸಭೆಯಲ್ಲಿ ನಿಂತು ಜರಿದ ಈ ಕೌರವ ಪುಣ್ಯಗಳ ಇಳಿದುಕೊಂಡ ನುಡಿದ ಯಾವುದೊಡ ಇಳಿದುಕೊಂಡ ನೀ ಕಷ್ಟದ ವದರದಿರಲೋ ವಿದುರ ಸದರದಿಲ್, ದುಡುಕಿ ವದರದಿರಲೋ ವಿದುರ ಸದರದಿಲ್. ಕಂಬಳಿಯ ಮಗ ನೀನು ಪರದೇಶಿ, ಎಪ್ಪಲಿಯ ಗರ್ಭವನ್ನು ಭೇದಿಸುವ ಕರೆಗಿರಿ. ಕಂಬಳಿಯ ಮಗ ನೀನು ಪರದೇಶಿ, ಎಪ್ಪಲಿಯ ಗರ್ಭವನ್ನು ಭೇದಿಸುವ ಕರೆಗಿ. ಕಡವೈರಿ ಪಾಂಡವರ ಪರವಹಿಸಿ ಚರದಂಗ ಮಲ್ಲ ಗುರು ಬರೆಯದಿ ಕಳಿಸು. ಕಡವೈರಿ ಪಾಂಡವರ ಪರವಹಿಸಿ ಚರದಂಗ ಮಲ್ಲ ಧಿಕ್ಕರಿಸಿ ಗುರು ಬರೆಯ ಧಿಕ್ಕರಿಸಿ. ವದರದಿರಲೋ ವಿದುರ ಸದರದಿಲ್, ದುಡುಕಿ ವದರದಿರಲೋ ವಿದುರ ಸದರದಿಲ್, ವದರದಿರಲೋ ವಿದುರ ಸದರದಿಲ್, ದುಡುಕಿ ವದರದಿರಲೋ ವಿದುರ ಸದರದಿಲ್. ಎಲ್ಲವೋ ವಿದುರ,